ಎಲ್ಲ ಬೇಕು. ಇವ್ರು ಹೋಗಿ ಭಾಷಣ ಮಾಡ್ತಾರಲ್ಲ, ಅಲ್ಲಿ ಹೋಗಿ ಯಾವುದೋ ಕಾರ್ಯಕ್ರಮದಲ್ಲಿ ಮಾತಾಡಬೇಕಾಗಿರೋ ಕಾರ್ಯಕ್ರಮದಲ್ಲಿ ಯಾವುದೋ ಮಾತಾಡಿ ಆ ಮಕ್ಕಳನ್ನ ಜಾಸ್ತಿ ಮಾಡಿ ಅಂತ ಹೇಳ್ತಾರೆ. ಇವ್ರು ಎಲ್ಲಿಗೆ ಬೆಂಕಿ ಹಚ್ಚಿ ಅಂತ ಹೇಳ್ತಾರೆ ಭಾಷಣದಲ್ಲಿ, ಇವತ್ತು ಬೆಂಕಿ ಹಚ್ಚಿ ಅಂತ ಹೇಳ್ತಾರೆ ಮಂಗಳೂರಿನಲ್ಲಿ. ಇವರ ಅಧ್ಯಕ್ಷ ಆಗಿದ್ದವರು ಇದೇ ಪ್ರತಾಪ್ ಸಿಂಹ ಏನು ಇವರು ಗೃಹ ಮಂತ್ರಿಗಳು ಬಂದ್ಬಿಟ್ಟು ಕೇಳ್ತಾರಂತೆ, ನೀನು ಯಾವುದು ಪ್ರತಿಭಟನೆ ಮಾಡಿಲ್ವಾ, ಲಾಠಿ ಚಾರ್ಜ್ ಆಗೋ ಥರ ಯಾವುದು ಮಾಡಿಲ್ವಾ, ಇದೇ ಹೇಳ್ಕೊಡೋದು. RSS ಅಲ್ಲಿ ಬರೀ ದ್ವೇಷವನ್ನ ಬಿತ್ತಾ ಇರೋದು. ಬಟ್ ನೋಡಿ ಸರ್, ನೀವು ಏನ್ ಹೇಳಿದ್ರು ಕೂಡ ಸಾಕ್ಷಿ ಬೇಕಾಗುತ್ತೆ. ನೋಡಿ ಸಾಕ್ಷಿ, ವಿಡಿಯೋ ತೆಗೆದು ನೋಡಿ ಸಾಕ್ಷಿ. ಇದೇ ಬೊಮ್ಮಾಯಿಯವರು ನೀವೇನಾರು ಮಾಡ್ಬಿಟ್ಟು ಪಾಪ ನಾನು ಕೇಸ್ ವಾಪಸ್ ತಗೊಂತೀನಿ ಅನ್ನೋದು ವಿಡಿಯೋ ವೈರಲ್ ಆಯ್ತು. ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಬೈಠಕ್ಗಳಲ್ಲಿ ದ್ವೇಷವನ್ನ ಬಿತ್ತುವಂತ ಕೆಲಸ ಆಗ್ತಾ ಇದೆ. ಹಿಂದೂ ಮುಸ್ಲಿಂ ಅನ್ನುವಂತಹ ದ್ವೇಷವನ್ನ ಬಿತ್ತಿ ದೇಶವನ್ನು ಯಾವುದೇ ಜಾತಿನೂ ಕೂಡ ಒಪ್ಪಲ್ಲ ಬಿಡಿ ಅವರು. ಈ ರೀತಿ ಅಪಪ್ರಚಾರ ಕಳೆದ 100 ವರ್ಷದಿಂದಾನು ಮಾಡ್ಕೊಂಡ್ ಅದನ್ನ ಮೀರಿ ಇವತ್ತು ಸಂಘ ಬೆಳೆದ್ ನಿಂತಿದೆ. ಆಯ್ತಾ, ಸಂಘ ಒಂದು ಶಾಂತಿ, ಸದ್ಭಾವನೆ, ಸಾಮರಸ್ಯ ಮೂಡಿಸುವಂತ ಒಂದು ಚಟುವಟಿಕೆಗಳು, ಒಂದು ವ್ಯಕ್ತಿ ನಿರ್ಮಾಣ ಮಾಡೋ ಅಂತ ಒಂದು ಹಲವಾರು ಒಂದು ವಿಭಿನ್ನವಾದಂಥ ಕಾರ್ಯಕ್ರಮಗಳು, ಸಿದ್ಧಾಂತ, ತತ್ವ ವಿಚಾರಧಾರೆನ ಒಂದು ರಾಷ್ಟ್ರೀಯತೆ ಮತ್ತು ದೇಶಭಕ್ತಿ, ಇದನ್ನು ಒಂದು ಡಿಸಿಪ್ಲಿನ್, ಒಂದು ಪಂಕ್ಚುಯಾಲಿಟಿ, ಇದನ್ನು ಮೂಡಿಸೋವಂಥದ್ದು ಸಂಪೂರ್ಣವಾಗಿ ಯೋಗದ ಮೂಲಕ ಆಗಿರ್ಬೋದು, ಹಾಡಿನ ಮೂಲಕ ಆಗಿರ್ಬೋದು, ನಮ್ಮ ಕಲೆಯ ಪೋಷಣೆ ಆಗಿರ್ಬೋದು, ಈ ಭಾರತದ ನೆಲಮೂಲದ ಸಂಸ್ಕೃತಿ ಆಗಿರ್ಬೋದು, ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಪಥಸಂಚಲನ ಬ್ಯಾಂಡ್ ಬಾರಿಸೋದು ಭಾರತದ ಮೂಲ ಸಂಸ್ಕೃತಿ ಅಲ್ಲ. ಪಥಸಂಚಲನ ಅದು ಒಂದು ಏನು ವರ್ಷಕ್ಕೊಂದು ಬಾರಿ ವಿಜಯದಶಮಿನಲ್ಲಿ ಸ್ಥಾಪನೆ ಆಗಿದೆ. 1925 ಸೆಪ್ಟೆಂಬರ್ 27 ಆಗಿತ್ತಲ್ಲ, ಅದು ವರ್ಷ ಮಾಡೋ ಅಂತ ಒಂದು ಪದ್ಧತಿ. ಅದು ಆ ಪದ್ಧತಿ ಈಗಿಂದ ಏನಲ್ಲ, ಆವಾಗಲಿಂದನೂ ಸಹ ನಾವು ರೂಢಿಸ್ಕೊಂಡು ಬಂದಿದ್ದೀವಿ. ಕೆಲವೊಂದು ಪದ್ಧತಿಗಳು ಏನು ಒಂದು ದೇಶಕ್ಕೆ ಅಥವಾ ನಮ್ಮ ಸಂಸ್ಕೃತಿಗೆ ಸೀಮಿತ ಆಗಿರಲ್ಲ, ಅದು ಒಂದು ಗ್ಲೋಬಲ್ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಒಂದು ನಾವು ಸಹ ಏನು ಸಂಘದ ಕಾರ್ಯಕರ್ತರು ಇರ್ತಾರೆ, ಅವರೆಲ್ಲರೂ ಸಹ ಹೆಚ್ಚಿನ ರೀತಿ ಒಂದು ವ್ಯಾಯಾಮ ಆಗಿರ್ಬೋದು, ಯೋಗ ಆಗಿರ್ಬೋದು, ಬೇರೆ ಬೇರೆ ವಿಭಿನ್ನವಾದಂಥ ಒಂದು ಅವ್ರದ್ದು ಪರಿಣಿತರು ಇರ್ತಾರೆ. ಅದನ್ನ ಪ್ರದರ್ಶನ ಮಾಡೋದಕ್ಕೆ ವೇದಿಕೆ ಅಷ್ಟೇ, ಒಂದು ಒಗ್ಗಟ್ಟು, ಒಂದು ಐಕ್ಯತೆ, ಒಂದು ಆತ್ಮವಿಶ್ವಾಸ ತುಂಬಾ ಅಂತದ್ದು. ಆಯ್ತು, ಓಕೆ. ವ್ಯಕ್ತಿಯ ವ್ಯಕ್ತಿತ್ವವನ್ನ ರೂಪಿಸುತ್ತೆ.